ಓಕೆ, ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಧರ್ಮಣ್ಣ ಕಡೂರ್ ಅವರು ಪ್ರಾರಂಭ ಮಾಡ್ತಿದ್ದಾರೆ. ಓಕೆ, ಹೇಳಿ ಸರ್, ಗೋಲ್ಮಾಲ್ ಗ್ಯಾಂಗ್ ಬಗ್ಗೆ ನಿಮ್ ಪಾತ್ರ ಬಿಟ್ಕೊಡ್ಬೋದಾ? ಏನಿಲ್ಲ ಸರ್, ನೀವೆಲ್ಲ ಇರೋದ್ರಿಂದ ನಂಗೇನ್ ಭಯ ಇಲ್ಲ. ಇಲ್ಲ ಸರ್, ನೀವಿದಿರಲ್ಲ ಸರ್, ಅದನ್ನೆಲ್ಲ ಧೈರ್ಯ ತುಂಬಕ್ಕೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಒಂಥರ ಹೆಂಗೆ ಅಂತಂದ್ರೆ, ನನಗೆ ಬೆಳಿಗ್ಗೆನೆ ಅನ್ಸಿದ್ದು ಅಂದ್ರೆ ತುಂಬಾ ಎಷ್ಟೊಂದು 6 ತಿಂಗಳು ಗ್ಯಾಪ್ ಆಯ್ತು ಅನ್ಸುತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ. ಅದಕ್ಕೆ ಕಾರಣನೂ ಇದೆ. ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೆ. ಕಂಟಿನ್ಯೂ ಆಗಿ ಈಗ ಧರ್ಮಣ್ಣ 2.0 ಶುರು ಆಗುತ್ತೆ. ಯಾಕೆಂದ್ರೆ ಈ ಸಿನಿಮಾದಿಂದನೇ ಶುರು ಆಗುತ್ತೆ. ಸುಮಾರು ಒಂದು 7-8 ಸಿನಿಮಾ ಡಬ್ಬಿಂಗ್ ಮಾಡಿ ರೆಡಿ ಇದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು. ಅದರಲ್ಲಿ ಗೋಲ್ಮಾಲ್ ಗ್ಯಾಂಗ್ ಕೂಡ ಒಂದು, ನಮ್ದೊಂದು ಗ್ಯಾಂಗು, ಆಪೋಸಿಟ್ ಒಂದು ಗ್ಯಾಂಗು, ಅದ್ರ ಪಕ್ಕದಲ್ಲಿ ಒಂದು ಗ್ಯಾಂಗು, ಸುಮಾರು ಒಂದು 3-4 ಗ್ಯಾಂಗ್ಗಳಿದೆ. ಆದ್ರೆ ಯಾರ್ಯಾರು ಅಂತ ಇವಾಗ್ಲೇ ಹೇಳಲ್ಲ, ನಿಮಗೆ ಅನ್ನಿಸ್ದಂಗೆ. ಆದ್ರೆ ನನ್ನ ಪಾತ್ರ ಬಂದ್ಬಿಟ್ಟು ತುಂಬಾ ಅದ್ಭುತವಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ಶಿವು ಸರ್ ಫಸ್ಟ್ನೇ ಸತಿ ಕತೆ ಹೇಳಿದಾಗ ನನ್ನ ಪಾತ್ರ ಎಷ್ಟ್ ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಸ್ಕ್ರೀನ್ ಅಲ್ಲೂ ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟೆ. ಸುಮಾರು ಎಂಜಾಯ್ ಮಾಡಿದೆ ನಾನು ಕೂಡ ಡಬ್ಬಿಂಗ್ ಮಾಡ್ಬೇಕಾರೆ. ಆಮೇಲೆ ಅನಿಲ್ ಹಾಗೆ ಕಾರ್ತಿಕ್, ಇದು ನಮ್ ಟೀಮು. ಆಕ್ಚುಲಿ ಒಂದು ಗ್ಯಾಂಗ್ ಅಲ್ಲಿ ನಮ್ದೊಂದು ಗ್ಯಾಂಗು. ತುಂಬಾ ಅಂದ್ರೆ ಅದ್ಭುತವಾಗಿದೆ. ಯಾಕೆಂದ್ರೆ ಕತೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ. ಓಂ ಪ್ರಕಾಶ್ ರಾವ್ ಸರ್ ಆಗಿರ್ಬೋದು, ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಶ್ರೀನಾಥ್ ಸರ್ ಆಗಿರ್ಬೋದು, ಜಾಕ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಂತೇಶು, ಆಮೇಲೆ ನಮ್ಮ ಚೇತನ್ ದುರ್ಗ, ಹಿಂಗೆ ಹೇಳ್ತಾ ಹೋದ್ರೆ ಸುಮಾರು ಜನ ಕಲಾವಿದರು ಹೆಂಗೆ ನಿಮ್ ಕಣ್ಮುಂದೆ ಕಾಣ್ತಾರೆ, ಹಂಗೆ ಅದ್ರ ಹಿಂದೆ ತಂತ್ರಜ್ಞರು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಈ ತರದೊಂದು ಸಿನಿಮಾ ಮೂಡ್ ಬರಕ್ಕೆ ಪ್ರಮುಖ ಕಾರಣ ಎಲ್ಲರಿಗೂ ಗೊತ್ತಿದೆ. ಅನ್ನದಾತರು ಇಲ್ಲೇ ಕೂತಿದ್ದಾರೆ, ಸತೀಶ್ ಸರ್ ಮತ್ತೆ ಮೇಡಮ್ಮು. ಈ ತರದೊಂದು ಸಿನಿಮಾ ಖಂಡಿತವಾಗ್ಲೂ ಹೊಸಬ್ರು ನಿಮ್ ಮುಂದೆ ತರ್ತಾ ಇದ್ದಾರೆ. ಈಗಿನ ಒಂದು ವಿಭಿನ್ನ ಕತೆ ಆಕ್ಚುಲಿ ಇದು. ಇವತ್ತಿನ ಟ್ರೆಂಡಿಗೆ ತುಂಬಾ ಇಷ್ಟ ಆಗೋ ಕತೆ. ಖಂಡಿತವಾಗ್ಲೂ ಸದ್ಯದಲ್ಲೇ ನಿಮ್ ಮುಂದೆ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಗೋಲ್ಮಾಲ್ ಗ್ಯಾಂಗ್ ಸಿನಿಮಾ ಮತ್ತೆ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಧರ್ಮಣ್ಣ ಹುಡ್ಗಿರ್ ಹೆಸರು ಒಬ್ಬ ಹೆಸರು ತಗೊಳ್ಳೇ ಇಲ್ಲ? ಹೌದಾ? ಅಣ್ಣ ಅಣ್ಣ ಅಂತ ಇರಲ್ಲ, ಅದಕ್ಕೆ ಸರ್ ಬೇಜಾರು. ಮೇಡಮ್ ಹೇಳ್ತೀನಿ. ಆರಾಧನಾ ಭಟ್ ಅವರು, ಆಕ್ಚುಲಿ ಸ್ನೇಹ ಅವರು, ಹಾಗೆ ಪೂಜಾ ಅವರು, ಅನರ್ಘ್ಯ ಅವರು. ಹೇಳ್ತೀನಿ ಮೇಡಮ್, ಬರುತ್ತೆ ಒಂಚೂರು ಕನ್ನಡ ಸಣ್ಣ ಸಣ್ಣ ಬರುತ್ತೆ. ಅದೊಂದು ಸ್ವಲ್ಪ ಸಂಸ್ಕೃತ ಪದ ಇದ್ದಂಗಿದೆ, ನಾನು ಒಂಚೂರು ಹೇಳ್ತೀನಿ. ಹೌದಾ ಸರ್? ಆಕ್ಚುಲಿ ಎಲ್ಲರ ಜೊತೆನೂ ನಮ್ದು ಕಾಂಬಿನೇಷನ್ ಸೀನ್ಸ್ ಗಳಿದೆ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ಆಕ್ಚುಲಿ ಇವ್ರು ಹೇಳ್ದಂಗೆ ಅಂತದ್ದು ನಮ್ಮ ಸ್ನೇಹ ಅವ್ರು ಹೇಳ್ದಂಗೆ ಎಲ್ಲರದು ರಿಹರ್ಸಲ್ ಮಾಡಿ, ನಾವು ನಾಟಕದ ಏನ್ ರಿಹರ್ಸಲ್ ಮಾಡ್ತೀವಿ ಆ ತರ ಮಾಡಿ ಡೈರೆಕ್ಟ್ರು ಕ್ಯಾಮ್ರಾ ಮುಂದೆ ಕೆರ್ಕೊಂಡ್ ಬಂದಿದ್ರಿಂದ ನಮ್ಗೆ ಯಾವತ್ತೂ ಏನು ಸಮಸ್ಯೆ ಆಗ್ಲಿಲ್ಲ. ಎಲ್ಲರೂ ಒಂದೇ ಫ್ಯಾಮಿಲಿ ಅದೆಲ್ಲ ಬೇಡ ಆಗಿದ್ ಬಿಡಿ. ಕರ್ಕೊಂಡ್ ಬಂದಿದ್ದೆ ಸರ್, ಹಂಗ ಹೇಳ್ದ ಸರ್, ಹಂಗ್ ಬಂದ್ಬಿಡ್ತಾ? ಆಕ್ಚುಲಿ ಇಲ್ಲ, ಸಿನಿಮಾದಲ್ಲಿರೋ ಸಿಚುಯೇಷನ್ ಕಾಮಿಡಿನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಹಂಗೇನಿಲ್ಲ, ಮೋಸ್ಟ್ಲಿ ಮಿಸ್ ಆಗಿ ಬಂದಿರ್ಬೇಕು. ಹೌದಾ ಸರ್? ಹೋಗ್ಲಿ ಬಿಡಿ ಸರ್, ಹಂಗೆ ಅನ್ಕೊಳ್ಳಿ ಅತ್ಲ ಗೋಲಿ. ಆದ್ರೂ ತಪ್ಪಾಗಿದ್ರೆ ಸಾರಿ ಸರ್, ಓಕೆನಾ ಸರ್? ನಾನಾ ಸರ್? ಸರ್ ಒಂದು ವಸ್ತು ಹುಡ್ಕೊಂಡು ಹೋಗ್ತೀವಿ, ಅವ್ರು ಹೇಳ್ದಂಗೆ ಕಾರಲ್ಲಿ ಹೋಗ್ತೀವಿ ಸರ್, ವಸ್ತು ಬೇರೆ ಸರ್. ನೀವ್ ಹೇಳ್ದಂಗೆ ಕಾರ್ ಕಳ್ರು, ಆದ್ರೂ ವಸ್ತುನ ಹುಡ್ಕೊಂಡು ಹೋಗೋದು ಬೇರೆ ಸರ್. ಆದ್ರೆ ಕಾರಲ್ಲೇ ಹೋಗ್ತೀವಿ ಸರ್. ಕಾರ್ ಕಳ್ತನ ಮಾಡಲ್ಲ ಸರ್, ಅದಕ್ಕೋಸ್ಕರ ರೆಡಿ ಆಗ್ತೀವಿ. ಕತೆ ಹೇಳಲ್ಲ ಸರ್, ಅದು ವಸ್ತು ಸರ್, ಅವ್ರಿಗೆ ಗೊತ್ತು ಸರ್. ಅದಕ್ಕೇನೆ ನಾನು ಹೇಳಿಲ್ವಾ ಫಸ್ಟೇನೆ, ಇವ್ರ ಮುಂದೆ ಮಾತಾಡ್ಬೇಕಾದ್ರೆ ನಂಗೆ ಏನಂತ ನರ್ವಸ್ ಆಗಲ್ಲ ಅಂತ. ಅವರೇ ಎಲ್ಲ ಹೇಳ್ತಾರೆ ಸರ್, ಮತ್ತೆ ಆನ್ಸರ್ ಅವರೇ ಕೊಡ್ತಾರೆ ಸರ್. ಹಂಗಾಗಿ ನನಗೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅಯ್ಯೋ ಆಯ್ತು. ಎಸ್, ಥ್ಯಾಂಕ್ ಯು ಧರ್ಮಣ್ಣ, ಧನ್ಯವಾದಗಳು. ಅನಿಲ್ ಹುಲಿಯಾ, ತಮ್ಮ ಪಾತ್ರ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನ ಕೋರ್ತಾ, ಈ ಸಿನಿಮಾದಲ್ಲಿ ನಾನು ಮತ್ತೆ ಧರ್ಮಣ್ಣ, ಕಾರ್ತಿಕ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದೀವಿ. ನಾನು ಸತೀಶ್ ಅಂತ, ರಮೇಶ್ ಅಂತ ಹೇಳಿ. ಸೊ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಕನೆಕ್ಟ್ ಆಗುತ್ತೆ. ಅಂದ್ರೆ ಅವ್ರು ಏನೇ ಬೇಜಾರಿದ್ರು ಜೊತೆಲೆಲ್ಲ ಓಡಾಡ್ಕೊಂಡು ವಸ್ತುಗಳನ್ನ ಏನ್ ಹುಡ್ಕೊಂಡು ಹೋಗ್ತೀವಿ, ಆ ಒಂದು ಪ್ರತಿಯೊಬ್ರು ಒಂದೊಂದು ವಸ್ತುಗಳನ್ನ ಹುಡುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಸಹ ನಾವು ಒಂದು ವಸ್ತು ಹುಡ್ಕೊಂಡು ಹೋಗ್ತೀವಿ. ಆ ವಸ್ತು ಸಿಗುತ್ತೋ ಇಲ್ವೋ ಅದೇ ಒಂದ್ ಕತೆ. ಮತ್ತೆ ಎಲ್ರದ್ದು ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಪ್ರೊಡ್ಯೂಸರ್ ಮೇಡಮ್ದು ಮತ್ತೆ ಸೀನಿಯರ್ ಆರ್ಟಿಸ್ಟ್ ಗಳಾಗಿರೋ ಶ್ರೀನಾಥ್ ವಸಿಷ್ಠ ಅವರು, ಮತ್ತೆ ಮಂಡ್ಯ ರಮೇಶ್ ಸರ್, ಕಾರ್ತಿಕ್ ಅವ್ರದ್ದು, ಮತ್ತೆ ನಮ್ ಕೋ ಆರ್ಟಿಸ್ಟ್ ಗಳ ಹೆಸರು ಹೇಳ್ತೀನಿ ತಡೆ ಮಾಹಿತಿ, ಆರಾಧನಾ ಭಟ್ಟು, ಸ್ನೇಹ ಆಚಾರ್ಯ ಅವರು, ಪೂಜಾ ಅವರು, ಮತ್ತೆ ಅನರ್ಘ್ಯ ಅವ್ರದ್ದೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್. ಮತ್ತೆ ನಮ್ಮ ಅಸೋಸಿಯೇಟ್ ಹುಡುಗರು ಎಲ್ಲ ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು. ಸಿನಿಮಾ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದೀವಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಹೀಗೆ ಇರ್ಲಿ ಸರ್. ಹೊಸ ಸಿನಿಮಾ ಮತ್ತೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ನೀವೆಲ್ಲ ಸಪೋರ್ಟ್ ಹೀಗೆ ಇರ್ಲಿ.
ನಂದು 5ನೇ ಸಿನಿಮಾ ಸರ್. ಲಾಸ್ಟ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸರ್ ಥಿಯೇಟರ್ ಆರ್ಟಿಸ್ಟ್, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳೆಲ್ಲ ಒಳ್ಳೆ ಆ ಮನೆಗಳಲ್ಲಿ ಮದುಮಗಳು ನಾಟಕದಲ್ಲಿ ಹುಲಿಯಾ ಅಂತ ಒಂದು ಪಾತ್ರ ಮಾಡಿದ್ವಿ, ನಾಯಿ ಪಾತ್ರ. ಅನಿಲ್ ಹುಲಿಯಾ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನಿಲ್, ಆಲ್ ದ ವೆರಿ ಬೆಸ್ಟ್. ಜಾಲಿ ಜಾಕ್ ಅವರೇ, ಈ ಸಿನಿಮಾದಲ್ಲಿ ವಿಲನಿಶ್ ಕಾಮಿಡಿ ಇದೆ ಅಂತ ಕೇಳ್ಪಟ್ಟೆ, ಸೊ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ನಮ್ಗೆ ತುಂಬಾ ಸ್ಪೆಷಲ್ ಆಗಿ ಮಾಧ್ಯಮದವ್ರಿಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಮ್ನ ಕ್ಲಿಯರ್ ಆಗಿ ತೋರಿಸ್ತವ್ರು ಅವರೇ, ಫಸ್ಟ್ ಸಿನಿಮಾಗಿಂತ ಫಸ್ಟ್ ತೋರಿಸ್ತವ್ರು ಅವರೇ. ಅದರಿಂದ ಅವ್ರಿಗೊಂದು ಅಭಿನಂದನೆ. ಮತ್ತೆ ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ದಂಗೆ 3 ಗ್ಯಾಂಗ್ ಅಲ್ಲಿ ನಾನು ಒಂದು ದೊಡ್ಡ ಚೋರ, ಫಸ್ಟ್ ಕಳ್ಳ ನಾನು, ಹೀರೋ, ಎಲ್ಲರೂ 3 ಟೀಮಲ್ಲಿ ಒಬ್ಬೊಬ್ಬ ಒಂದು ಸ್ಟ್ರಾಂಗ್ ಇರ್ತಾರೆ. ಆತರ ನಮ್ ಗ್ಯಾಂಗ್ ಅಲ್ಲಿ ನಾನು ಒಂದು ಸ್ಟ್ರಾಂಗ್. ಜಾಲಿ ಜಾಲಿ ಅಂತ ಪಿಕ್ಚರ್ ಪೂರ ಜಾಲಿಯಾಗೆ ಹೋಗುತ್ತೆ. ನಮ್ಗೆ ಏನಂದ್ರೆ ಒಂದು ಖುಷಿ ಈ ಪಿಕ್ಚರ್ ಅಲ್ಲಿ, ಎಲ್ಲಾ ಪಿಕ್ಚರ್ಗಳು ಒಂದು 3 ದಿನ 2 ದಿನ ಮಾಡ್ಬಿಟ್ಟು ಬಂದಿದೀನಿ. ಈ ಪಿಕ್ಚರ್ ಮಾತ್ರ 15 ದಿನ ಮಾಡಿದೆ. ತುಂಬಾ ಅಷ್ಟೊಂದು ಕೆಲಸ ಕೊಟ್ರು ನಮ್ಮ ಡೈರೆಕ್ಟರ್ ಸಾರು, ನಮ್ಮ ಅಣ್ಣದ ಇಬ್ರು ಒಳ್ಳೆ ಕಾಸು ಕೊಟ್ರು. ತುಂಬಾ ಖುಷಿ ಆಯ್ತು. ಪಿಕ್ಚರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಪಿಕ್ಚರ್ ಅಲ್ಲಿ ಏನ್ ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ, 15 ದಿನ ಮೈಸೂರಲ್ಲಿ ಒಳ್ಳೆ ಲೂಟಿ, ಡೈಲಿ ಒಂದು ಕತೆ ಹೇಳೋದ್ರಲ್ಲಿ ಮಾತ್ರ ನಾವು ಆ ಪಿಕ್ಚರ್ ಕತೆಗಿನ್ನ ನಮ್ ಕತೆ ಜೋರಾಗಿ ಹೊಡ್ತು. ಅವರು ನಮ್ ಹೀರೋ ಅಂತೂ ಡೈಲಿ ನಾನು ಒಂದ್ ಕತೆ ಕೇಳಿಲ್ಲ ಅಂದ್ರೆ ಬಿಡ್ತಾನೆ ಇದ್ದಿಲ್ಲ, ಅಷ್ಟೊಂದು ಇಷ್ಟ ನನ್ ಕತೆ ಅಂದ್ರೆ. ನಾನಿಲ್ಲಿ ಆ ಕತೆ ಯಾವ್ದಾದ್ರು ಒಂದ್ ಕತೆ ಹೇಳಿದ್ರೆ ಕೂಡ ಫುಲ್ ನಾನಂತೂ ಫೇಮಸ್ ಆಗ್ಬಿಡ್ತೀನಿ. ನನ್ಗೆ ತುಂಬಾ ಖುಷಿ ಅಂದ್ರೆ ನಮ್ ರಮೇಶ್ ಸರ್ ಜೊತೆಲೆಲ್ಲ ಮಾಡಿದ್ದು, ಅವರೆಲ್ಲ ಎಂತ ಆಕ್ಟರ್ ಜೊತೆಲಿ ಮಾಡಿದ್ದಾರೆ. ಅವ್ರ ಜೊತೆಲಿ ನಾವು ಮಾಡಿದ್ದು ನನ್ಗೊಂದು ಪುಣ್ಯ. ಯಾಕಂದ್ರೆ ಸೀನಿಯರ್ ಆರ್ಟಿಸ್ಟ್ ಜೊತೆಲಿ ನಾವಿವಾಗ ಬಂದವರು ನೋಡು. ಮೊನ್ನೆ ಬಂದೆ ನಾನು ಒಂದು ಸೈಮಾ ಅವಾರ್ಡ್ ತಗೊಂಡೆ, ಒಂದು ಜಿ ಕನ್ನಡ ಒಂದು ಅವಾರ್ಡ್ ತಗೊಂಡೆ, ಆಮೇಲೆ ಇನ್ನೊಂದು ಮ್ಯಾಗ್ಝಿನ್ ಒಂದು ಅವಾರ್ಡ್ ತಗೊಂಡೆ. ನಮ್ಗೆ ಏನಂತ ಹೇಳೋದು, ಆತರ ಒಂದು ಆಶೀರ್ವಾದ ನಮ್ಗೆ ಸಿಕ್ತು. ಹಂಗಾಗಿ ಇಂಥವ್ರು ಜೊತೆ ಆಡ್ ಮಾಡೋದೊಂದು ತುಂಬಾ ಖುಷಿ ಆಯ್ತು ನಮ್ಗೆ. ಡೈರೆಕ್ಟರ್ ಸರ್, ಶಿವ ಸರ್, ನಮ್ಗೆ ದಿನನಿತ್ಯ ಒಂದೊಂದು ಡೈಲಾಗ್ ಯಾವ್ದೇ ಇದ್ರು ಸರಿ ನೀಟಾಗಿ ಹೇಳ್ಕೊಡೋರು. ಅಷ್ಟೊಂದು ಖುಷಿ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ ಅನ್ನ ಮಾಡಿದ್ರು. ಅದೇ ತರ ನೋಡಿ, ಅವ್ರ ಜೊತೆಲಿ ಇದ್ದಂತ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಇವತ್ತು ಕೂಡ ಒಂದು ಪೂಜೆ ಮಾಡಿದ್ರು ಹೊಸದಾಗಿ. ಹಂಗೆ ನೋಡು, ಒಬ್ರ ಜೊತೆಲಿ ಇರೋವಾಗ ಒಬ್ಬನ ಬೆಳೆಸಿ ಅವ್ರ ಪಿಕ್ಚರ್ ಮಾಡಿದ್ರು, ತುಂಬಾ ಖುಷಿಯಾಗಿ ಹೇಳಿದ್ರು. ನಮ್ ಪಿಕ್ಚರ್ ಇವತ್ತು ನೋಡು ನಮ್ ಸೀಸನ್ ಪಿಕ್ಚರ್ ಮಾತ್ರ ಖುಷಿ ಅಂತ. ಆತರ ಒಂದೊಂದು ಪಿಕ್ಚರ್ ಅಲ್ಲಿ ಒಬ್ಬೊಬ್ರಿಗೆ ಒಂದೊಂದ್ ತರ ಒಂದು ಇದು ಸಿಕ್ಕುತ್ತೆ. ಈ ಪಿಕ್ಚರ್ ಅಲ್ಲಿ ನನ್ ಕೂಡ ಒಳ್ಳೆ ಕ್ಯಾರೆಕ್ಟ್ರು ನಾನು ಅನ್ಕೊಂಡಿದೀನಿ. ಇವಾಗ ಸೈಮಾ ಅವಾರ್ಡು ಭೀಮಾಗ್ ಸಿಕ್ತು, ಇದಕ್ ಕೂಡ ಒಂದು ಅವಾರ್ಡ್ ಸಿಕ್ಕುತ್ತೆ ಅಂತ ನಾನು ಮಾತಾಡ್ಕೊಂಡಿವಿ. ಅಷ್ಟೊಂದು ಕಾಮಿಡಿ, ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಒಂದ್ ಪಿಕ್ಚರ್ ಫುಲ್ ಮಜಾ ಆಗಿರುತ್ತೆ. ಪಿಕ್ಚರ್ ನೋಡಿದ್ರೆ ನೀವು ಕೂಡ ಸರಿ, ಪಿಕ್ಚರ್ ನೋಡೋರು ಅಂತ ಎಲ್ಲರೂ ಖುಷಿ ಆಗ್ತಾರೆ. ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ಪಿಕ್ಚರ್ ಮಾಡಿದ್ದು. ನೋಡಿ ಎಲ್ಲ ಸಂತೋಷ ಪಟ್ರೆ ಅದು ಕೂಡ ನಂಗೆ ತುಂಬಾ ಸಂತೋಷ. ಥ್ಯಾಂಕ್ ಯು. ಜಾಲೆ ಎಲ್ಲ ಜಾಲೆ. ಹೆಣ್ಮಕ್ಳು ಹೆಸರು ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ತುಂಬಾ ಮಾತಾಡ್ಬಿಟ್ವಿ ಅದಕ್ಕೋಸ್ಕರ. ನಿಮ್ ಕೂಡ ಹೆಸರು ನಾಲ್ಗೆಯಿಂದ ಹೊರಳಲ್ಲ ಇವಾಗ ಅಂತ ಅಲ್ವಾ? ಹಂಗಿಲ್ಲ, ಒಬ್ಬೊಬ್ರು ಹೆಸರು ಬಿಟ್ಬಿಡ್ತೀವಿ. ಯಾರಾದ್ರೂ ಒಬ್ಬರ ಹೆಸರು ಒಂದ್ ಹೆಸರು ಹೇಳಿ ಇನ್ನೊಂದ್ ಹೆಸರು ಬಿಟ್ರೆ ಬೇಜಾರು ಮಾಡ್ಕೊಂತ, ಅದಕ್ಕೋಸ್ಕರ ಹೇಳಿಲ್ಲ. ಆರಾಧನಾ ಅಂತೂ ಮೈಂಡಲ್ಲೇ ಇದಾರೆ. ಇಲ್ಲ, ಆರಾಧನೆ ಫಸ್ಟ್ ಡಿಮ್ಯಾಂಡ್. ಆರಾಧನಾ ಕೂಡ ಕತೆ ಕೇಳಿದ್ರು ನಾನು ಹೇಳಿಲ್ಲ. ಆದ್ರೆ ಇಲ್ಲ ಹೇಳಿಲ್ಲ. ಕಾರ್ತಿಕ್ ಹೇಳಲೇಬಾರ್ದಂತ ಒಂದೇ ಒಂದು ವಾನ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರನೇ ಹೇಳಿಲ್ಲ. ನಾನು ಹೇಳಕ್ ಐಡಿಯಾ ಬಟ್ ಆದ್ರೆ ಅವ್ರು ಬೇಡ ಅನ್ಬಿಟ್ರು. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಜಾಲಿ ಜಾಕ್ ಅವ್ರೆ. ಕತೆ ಪಿಕ್ಚರ್ದ ಆ ಕತೆ ಹೇಳಿದ್ರೆ ಸರ್, ಬೇಕಾದ್ರೆ ನೀವ್ ಬೇಡ, ನಾನು ಫ್ರೀ ಆಗಿರೋ ಬನ್ನಿ, ಜೊತೆಲಿ ಒಂಬಟಾಗಿ ಹೇಳ್ತೀನಿ. ಒಂದಿನ ಹೋಗೋದೇ ಗೊತ್ತಾಗೋದಿಲ್ಲ, ಬೇಕಾದ್ರೆ ಕಾರ್ತಿಕ್ ಕೇಳಿ. ಏನ್ ಕಾರ್ತಿಕ್? ನಮ್ದು ಆತರ ಕತೆ ಸರ್, ತುಂಬಾ ಚೆನ್ನಾಗಿರುತ್ತೆ. ಪಿಕ್ಚರ್ ಮಾಡ್ಬೋದು, ಬಟ್ ಪ್ರೊಡ್ಯೂಸರ್ಗಳಿಲ್ಲ, ಅಷ್ಟೇ ಪ್ರಾಬ್ಲಮ್. ಥ್ಯಾಂಕ್ ಯು ಅನಿಲ್ ಹುಲಿಯಾ ಅವರೇ. ಥ್ಯಾಂಕ್ ಯು ಧರ್ಮಣ್ಣ ಕಡೂರ್ ಅವರೇ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.